ಇಲ್ಲ ಅಂತಲ್ಲ, ಒಂದು ಹೌದೂ ಹೌದು. ಯಾಕಂತಂದ್ರೆ ಟೀಕೆ ಮಾಡೋಗಿದ್ರೆ ಇದು ನಾವು ಒಂದು ಪಾಸಿಟಿವ್ ಆಗಿ ತೊಗೊಂಡು ಯಾವಾಗ ನಮ್ಮಲ್ಲಿ ಏನದಪ್ಪ ಅಂದ್ರೆ ಈಗ ಮೋದಿಯವ್ರು ಮಾತಾಡಲಿ, RSS ಮಾತಾಡಲಿ, ಏನು ನೆಗೆಟಿವ್ನೆಸ್ ಇರ್ತದೆ ಇಲ್ಲ. ಒಳ್ಳೆಯದು ವಿಚಾರ ಒಳ್ಳೇದಪ್ಪ, ಪ್ರಾಮಾಣಿಕ ಹೇಳಿದಾರೆ ಒಪ್ಕೊಳ್ಳೋರು. ಮತ್ತು ಯಾಕೆ ಮಾಡಬಾರ್ದಾಗಿತ್ತು? 2010 ಯಾಕೆ ತಂದ್ರೆ ಅದನ್ನು? ಮೊದಲು ಇತ್ತಲ್ರಿ ವಕ್ಫ್ ಕಾನೂನು, ಅದರಷ್ಟು ಅದನ್ನು ಬಿಡಬೇಕಾಗಿತ್ತು. ಯಾಕೆ ತಂದರು ಕಾಂಗ್ರೆಸ್ಸಿಗರು ಇತಿಹಾಸ ನೋಡಿದಾಗ ಅವರು ತಪ್ಪುಗಳು ಮಾಡಿದಂಗೆ RSS ಅವ್ರು ಎಷ್ಟು ತಪ್ಪುಗಳು ಮಾಡ್ತಾರೆ, ಇವರು ಅದೇ ರೀತಿ ತಪ್ಪುಗಳು ಮಾಡ್ತಾ ಬಂದಿದ್ದಾರಂತ. ತಾವಾದರೂ ಸಂವಿಧಾನಕ್ಕೆ ಬದ್ಧವಾಗಿ ಮಾಡಬೇಕಾಗಿತ್ತಲ್ಲ. ಈ ಕರ್ನಾಟಕದಲ್ಲಿ ಮಾಡಿದ್ದೇನೆ ಅವ್ರ ಪ್ರಕಾರ, ನಮ್ಮ ಮೋದಿಯವ್ರ ಪ್ರಕಾರ ಕರ್ನಾಟಕದ ಗುತ್ತಿಗೆ ಮೀಸಲಕ್ಕೆ 4+4 ಸೇರಿಸಿ ಕೊಟ್ಟರಲ್ಲಪ್ಪ ಅವರು. ಅವ್ರಿಗೆ ಮತ್ತೆ ಎಕ್ಸ್ಟ್ರಾ 8 ಕೊಟ್ಟರು, ಅದು ತಪ್ಪು. ಅಲ್ಲಿ ಮತ್ತೆ 2 ಅವ್ರಿಗೆ 2 ಕೋಟಿ ತನಕ ಸಾಲ ಕೊಡುವಂಥದ್ದು ಅಂತ ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಬೆಳೀಲಿ ಅನ್ನೋ ಉದ್ದೇಶಕ್ಕೆ ಕೊಟ್ಟಿದ್ದಾರಲ್ಲ, ಅದು ಸಂವಿಧಾನ ವಿರೋಧಿ. ಯಾಕಂದ್ರೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂಥೇಳಿ ಸಂವಿಧಾನ ಪರವಾಗಿ ಸಂವಿಧಾನವನ್ನು ಎತ್ತಿ ಹಿಡಿಯುವ ಮಾತನ್ನು ನಮ್ಮ ಮೋದಿಯವರು ಇದೇ ಸಂದರ್ಭದಲ್ಲಿ ಮಾಡ್ತಾಯಿದ್ದಾರೆ. ಒಂದು ಕಡೆಗೆ ಈ ಒಂದು ಏನಪ್ಪ ತುಷ್ಟೀಕರಣ, ಯಾರು ತುಷ್ಟೀಕರಣ ಮುಸಲ್ಮಾನರಲ್ಲ, ಎಲ್ಲ ಮುಸಲ್ಮಾನರದಲ್ಲ, ಕೆಲವು ಮುಸಲ್ಮಾನರು ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡೋ ಸಲುವಾಗಿ ವಕ್ಫನ್ನು ಇವತ್ತು ಅವರು 2014 ತಿದ್ದುಪಡಿ ಮಾಡಿದರು. ನಾವು ಅದನ್ನು ತಿದ್ದೆ ಬಡವರು ಸಹಿತ ಮುಟ್ಟಿ ಅನ್ನೋದು ಮಾಡಿದ್ದೀವಿ. ತಪ್ಪ ಇದು. ಮತ್ತು ಜೊತೆಗೆ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮದ ನೆಲೆಗಟ್ಟಿನಲ್ಲೇ ಕೊಡುಕೊಡೋದು ಅಂತ ಹೇಳಿದ್ದಾರೆ. ಇಸ್ಲಾಂ ಧರ್ಮದಲ್ಲಿ ಜಾತಿಗಳು ಕೊಡ್ರಿ ಬೇಡ ಅಂತಾರೆ ಹೇಳ್ತಾ ಇದ್ದಾರೆ. ಪಾಸ್ಮಂದ ಇದ್ದಾರೆ, ಮಾಚನ ಇದ್ದಾರೆ, ಅದೇನೋ ಅದರಲ್ಲಿ ಪೆಂಜಾರ್ ಅಂತಿದ್ದಾರೆ, ಅಥವಾ ಇನ್ನೂ ಅನೇಕ ಜಾತಿಗಳು ಬರ್ತಾವೆ, ಸಬ್ ಕಾಸ್ಟ್ಗಳು, ಅವ್ರು ಕೊಡಲಿ. ಇಡೀ ಇಸ್ಲಾಂ ಧರ್ಮಕ್ಕೆ ಯಾಕೆ ಕೊಡ್ತಾ ಇದ್ದಾರೆ? ಇದು ಕೊಟ್ಟಿದ್ದು ಅಂಬೇಡ್ಕರ್ ಅವರ ನೀತಿಗೆ ವಿರೋಧ ಅಲ್ಲೇನು, ಸಂವಿಧಾನ ವಿರೋಧಿ ಅಲ್ಲೇನು ಕಾಂಗ್ರೆಸ್ನ ನೀತಿ ಅಂಥೇಳಿ ಅಗದಿ ಜಬರ್ದಸ್ತಾಗಿ ಏನಪ್ಪ ಅಂತಂದ್ರೆ ಮತ್ತು ಮಾತುಗಳು ಮಾತಾಡಿದ್ದಾರೆ. ಇದು ಗಮನಿಸಿದಾಗ ಯಾರಿಗಾದರೂ ಅನಿಸ್ತಾ ಹೌದಪ್ಪ ಮೋದಿಯವರು ಭಾಳ ನಿಜವಾಗಿಯೂ ಮುಸಲ್ಮಾನರ ಪರವಾಗಿದ್ದಾರೆ ಅಂತ. ಅದಕ್ಕೆ ಕಾಂಗ್ರೆಸ್ಸಿನ ಆರೋಪ ಮಾಡ್ತಾ ಇರ್ತಾರೆ. ಇಲ್ಲ, ಒಂದೇ ಒಂದು ಇಡೀ ದೇಶದಲ್ಲಿ MLA ಅಥವಾ MP ಏನಾದ್ರು ಸೀಟ್ ಕೊಟ್ಟಿದ್ದಾರೆ ಇವರು ನಿಲ್ಲೋದಕ್ಕೆ ಇಲೆಕ್ಷನ್ಗೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಊರಲ್ಲಿ ಉತ್ತರಿಲ್ಲ. ಅದಕ್ಕೆ ಮತ್ತೆ ಕೇಳ್ತಾರೆ, ನಾವು ಕೊಡೋದಿಲ್ಲಪ್ಪ, ನೀವು ಕೊಡೋಲ್ಲ 50%, ಮುಸ್ಲಿಮ್ರಿಗೆ 50% ಟಿಕೆಟ್ ಕೊಡ್ರಿ ನೀವು. ಇಲ್ಲೂ ಒಂದು ಜಾಣತನ ಅದು. ಯಾಕಂದ್ರೆ